ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರ್ಷ 2024ರ ಏಪ್ರಿಲ್ ತಿಂಗಳಿನ ಗುರು ಗೋಚಾರ ಫಲಗಳನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಏಪ್ರಿಲ್ ತಿಂಗಳಿನಾದ್ಯಂತ ಮೇಷರಾಶಿಯ ಜಾತಕದವರ ಪಾಲಿಗೆ ಗುರು ಬೃಹಸ್ಪತಿ ದೇವನ ಗೋಚಾರ ಫಲಗಳು ಹೇಗಿರಲಿವೆ. ಇಲ್ಲಿ ಮೇಷರಾಶಿಯ ಜಾತಕದವರಿಗೆ ಗುರುದೇವನು ಕರುಣಿಸಲಿರುವ ವಿಶೇಷ ಫಲಗಳ್ಯಾವುವು, ಜೊತೆಗೆ ಇಲ್ಲಿ ಯಾವೆಲ್ಲ ವಿಷಯಗಳಿಗಾಗಿ ಮೇಷರಾಶಿಯ ಜಾತಕದವರು ವಿಶೇಷ ಎಚ್ಚರಿಕೆಗಳನ್ನು ಹೊಂದಿರಬೇಕು ಅನ್ನೋದೆಲ್ಲವನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಗುರು ಬೃಹಸ್ಪತಿ ದೇವನು ನವಗ್ರಹಗಳಲ್ಲಿಯೇ ಅತ್ಯಂತ ಬೃಹತ್ ಗಾತ್ರದ ಗ್ರಹನಾಗಿದ್ದು, ಗುರುದೇವನ ಪ್ರಭಾವಗಳು ಕೂಡ ಹೆಚ್ಚು ತೀವ್ರಗತಿಯದ್ದಾಗಿರುತ್ತವೆ. ಧಾರ್ಮಿಕ ಮತ್ತು ಸಾತ್ವಿಕ ಪ್ರವೃತ್ತಿಯ ಗುರುಗ್ರಹವು ಎಲ್ಲಾ 12 ರಾಶಿಯ ಜಾತಕದವರ ಪಾಲಿಗೂ ಒಂದು ಶುಭ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ವ್ಯಕ್ತಿಯ ಕುಂಡಲಿಯಲ್ಲಿ ಗುರುಗ್ರಹದ ಸ್ಥಿತಿಯು ಸದೃಢವಾಗಿದ್ದರೆ ಆ ವ್ಯಕ್ತಿಗೆ ಗುರುದೇವನು ಹೆಚ್ಚು ಲಾಭವನ್ನು ಕರುಣಿಸುತ್ತಾನೆ. ಅದೇ ವ್ಯಕ್ತಿಯ ಕುಂಡಲಿಯಲ್ಲಿ ಗುರುದೇವನ ಸ್ಥಿತಿ ಅಶುಭ ಸ್ಥಾನದಲ್ಲಿದ್ದರೆ ಆಗ ಗುರುದೇವನು ವ್ಯಕ್ತಿಗೆ ಕರುಣಿಸುವ ಲಾಭವನ್ನು ತಟಸ್ಥಗೊಳಿಸುತ್ತಾನೆ, ಆದರೆ ಅಶುಭತೆಯನ್ನ ಬೀರುವುದಿಲ್ಲ. ಹೀಗಾಗಿಯೇ ಗುರುದೇವನಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚು ಮಹತ್ವ ನೀಡಲಾಗಿದೆ. ಹಾಗೆ ಗುರು ಬೃಹಸ್ಪತಿ ದೇವನನ್ನ ಒಬ್ಬ ಶಿಕ್ಷಕನ ರೂಪದಲ್ಲಿಯೂ ಕಾಣಲಾಗುತ್ತದೆ. ಜೊತೆಗೆ ಗುರು ಗ್ರಹವು ಒಂದು ಲಾಭಕಾರಿ ಗ್ರಹವೆಂದು ಸಹ ಉಲ್ಲೇಖಿಸಲಾಗಿದೆ. ಗುರು ಬೃಹಸ್ಪತಿ ದೇವನು ಶಿಕ್ಷಣ, ವಿವಾಹ, ಸಂತಾನ, ಭಾಗ್ಯ, ಧನ, ಆಧ್ಯಾತ್ಮಿಕತೆ ಮತ್ತು ಭಕ್ತಿಯಂತಹ ವಿಷಯದ ಕಾರಕ ಗ್ರಹನಾಗಿದ್ದಾನೆ. ಗುರು ಬೃಹಸ್ಪತಿ ದೇವನು ಎಲ್ಲಾ ದೇವತೆಗಳಿಗೂ ಗುರುವಾಗಿದ್ದು, ಬಹುತೇಕ ಸಂದರ್ಭದಲ್ಲಿ ಗುರುದೇವನು ಉಚಿತ ಫಲಗಳನ್ನೇ ಕರುಣಿಸುತ್ತಾನೆ. ಇನ್ನು ಪ್ರಸ್ತುತ ಗುರು ಬೃಹಸ್ಪತಿ ದೇವನು ಮೇಷರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನೆ. ಇಲ್ಲಿ ಗುರು ಬೃಹಸ್ಪತಿ ದೇವನು ಈ ವಿಶೇಷ ಪ್ರಭಾವಗಳು ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ತಿಳಿದುಕೊಳ್ಳುವುದಾದರೆ, ವೀಕ್ಷಕರೇ, ಪ್ರಸ್ತುತ ಗುರುದೇವನು ಗ್ರಹಗಳ ಸೇನಾಧಿಪತಿ ಎಂದು ಕರೆಯಲಾಗುವ ಮಂಗಳ ಗ್ರಹದ ಸ್ವಾಮಿತ್ವದ ಮೇಷರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಅಂದರೆ ನಿಮ್ಮದೇ ರಾಶಿಯಲ್ಲಿ ನಿಮ್ಮ ಪ್ರಥಮ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ. ವಿಶೇಷವೆಂದರೆ ಗುರುದೇವನು ಶಿಕ್ಷಣ ವಿಭಾಗ, ಬ್ಯಾಂಕಿಂಗ್ ಕ್ಷೇತ್ರ, ಮಾನಸಿಕ ಕಾರ್ಯ, ಲೇಖನದಂತಹ ವಿಷಯಗಳ ಮೇಲೆ ಪ್ರಭಾವ ಬೀರುವ ಗ್ರಹನಾಗಿದ್ದರೆ, ಮಂಗಳನು ಅಗ್ನಿ, ವಿದ್ಯುತ್ಗೆ ಸಂಬಂಧಿತ ಕಾರ್ಯ, ಸೇನೆ, ರಕ್ಷಣಾ ವಿಭಾಗದಂತಹ ಕ್ಷೇತ್ರದ ಮೇಲೆ ಪ್ರಭಾವ ಹೊಂದಿದ್ದಾನೆ. ಆದಾಗ್ಯೂ ಮಂಗಳನನ್ನ ಪಾಪಿ ಗ್ರಹವೆಂದು ಸಹ ಕರೆಯಲಾಗಿದೆ. ಆದರೆ ಗುರು ಗ್ರಹವನ್ನು ಮಾತ್ರ ಅತ್ಯಂತ ಶುಭ ಗ್ರಹವೆಂದು ಉಲ್ಲೇಖಿಸಲಾಗಿದೆ. ಇನ್ನು ಪ್ರಸ್ತುತ ಗುರುದೇವನು ನಿಮ್ಮ ಲಗ್ನ ಭಾವದ ಮೂಲಕ ಗೋಚರಿಸಲಿದ್ದಾನೆ. ಪ್ರಥಮ ಭಾವವು ವ್ಯಕ್ತಿಯ ಸ್ವಭಾವದ, ಜನ್ಮಭೂಮಿಯ ಜೊತೆಗೆ ಆತ್ಮವಿಶ್ವಾಸದ ಭಾವವಾಗಿರುತ್ತದೆ. ಹೀಗಾಗಿ ಇಲ್ಲಿ ಈಗ ಏಪ್ರಿಲ್ ತಿಂಗಳಿನಾದ್ಯಂತ ಈ ಎಲ್ಲಾ ಕ್ಷೇತ್ರಗಳ ಮೇಲೆ ಗುರುದೇವನು ಅತ್ಯಂತ ಶುಭ ಫಲಗಳ ಸುರಿಮಳೆಗೈಯಲಿದ್ದಾನೆ. ಇಲ್ಲಿ ಪ್ರಸ್ತುತ ಗುರುದೇವನು ಯಾವುದೇ ಅಶುಭ ಗ್ರಹದೊಂದಿಗೆ ಯುತಿಯನ್ನ ಹೊಂದಿರದೇ ಇರುವುದು ಕೂಡ ಗುರುದೇವನ ಪ್ರಭಾವಗಳನ್ನ ಹೆಚ್ಚು ಪ್ರಖರಗೊಳಿಸಲಿವೆ. ಇಲ್ಲಿ ಮೊಟ್ಟ ಮೊದಲಿಗೆ ನಿಮಗೆ ಗುರುದೇವನು ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಹೊಳಪೊಂದನ್ನು ಹೊತ್ತು ಬರಲಿದ್ದಾನೆ. ಇಲ್ಲಿಯವರೆಗೂ ಕಳೆದುಕೊಂಡಿದ್ದ ಆತ್ಮವಿಶ್ವಾಸ ಮರಳಿ ನಿಮಗೆ ಲಭಿಸಲಿದೆ. ಇಲ್ಲಿ ನೀವು ವ್ಯಕ್ತಿತ್ವದಿಂದಾಗಿ ಅತ್ಯಂತ ಪ್ರಬಲರಾಗಿ ಕಂಡುಬರಲಿದ್ದೀರಿ. ಇಲ್ಲಿ ನಿಮ್ಮ ನಡೆ ನುಡಿಯಲ್ಲಿ ಹೆಚ್ಚು ಆತ್ಮವಿಶ್ವಾಸ ಕಂಡುಬರಲಿದೆ. ಇಲ್ಲಿ ನೀವು ಅಧ್ಯಯನ ಮಾಡಿದರೂ ಕೂಡ ಹೆಚ್ಚು ಉತ್ಸಾಹಿತರಾಗಿ ಮಾಡುವ ಮೂಲಕ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬಹುದಾಗಿದೆ. ಇಲ್ಲಿ ಉತ್ತಮ ಆತ್ಮವಿಶ್ವಾಸದ ಜೊತೆಗೆ ನಿಮ್ಮ ವಾಣಿಯಲ್ಲಿಯೂ ಖಂಡಿತ ಪ್ರಖರತೆ ಕಂಡುಬರಲಿದೆ. ಹೀಗಾಗಿ ಇಲ್ಲಿ ಜನರು ನಿಮ್ಮತ್ತ ಆಕರ್ಷಿತರಾಗಬಹುದಾದ ಯೋಗವಿರಲಿದೆ. ಇಲ್ಲಿ ನಿಮ್ಮಿಂದ ಜನರು ಸಲಹೆ ಸೂಚನೆ ಪಡೆದುಕೊಳ್ಳಲು ಕೂಡ ಮುಂದಾಗಬಹುದಾಗಿದೆ. ಆದಾಗ್ಯೂ ಇಲ್ಲಿ ನೀವು ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನ ಅಹಂಭಾವವಾಗಿ ಪರಿವರ್ತಿತಗೊಳ್ಳಲು ಬಿಡಬಾರದು. ಜೊತೆಗೆ ಅನಗತ್ಯ ಉಗ್ರತೆ ತೋರಲು ಹೋಗಬಾರದು. ಇನ್ನು ಗುರುದೇವನು ಆರ್ಥಿಕ ಸ್ಥಿತಿಯ ಕಾರಕ ಗ್ರಹನೂ ಕೂಡ ಆಗಿರುವನು. ಹೀಗಾಗಿ ಇಲ್ಲಿ ಗುರುದೇವನು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸದೃಢಗೊಳಿಸುವ ಕಾರ್ಯವನ್ನ ಮಾಡಲಿದ್ದಾನೆ. ಇಲ್ಲಿಯವರೆಗೂ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಕಂಡುಬರುತ್ತಲಿದ್ದ ಏರಿಳಿತದ ಸ್ಥಿತಿ ಈಗ ನಿಯಂತ್ರಣಕ್ಕೆ ಬರಲಿದ್ದು, ಇಲ್ಲಿ ನೀವು ಅತ್ಯಂತ ಉತ್ತಮ ರೀತಿಯಲ್ಲಿ ಲಾಭವನ್ನು ಹೊಂದಬಲ್ಲವರಾಗಿ ಕಂಡುಬರಲಿದ್ದೀರಿ. ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ಖಂಡಿತ ನಿಮ್ಮ ಕೈಹಿಡಿಯಬಹುದಾಗಿದೆ. ಕೆಲಸ ಕಾರ್ಯಗಳ ಪ್ರತಿ ನಿಮ್ಮಲ್ಲಿ ಸಾಕಷ್ಟು ಉತ್ಸುಕತೆಯೂ ಇರಲಿದೆ. ಈ ಹಿಂದೆ ನಿಮ್ಮಲ್ಲಿದ್ದ ಆಲಸ್ಯತನ ದೂರವಾಗುವುದರೊಂದಿಗೆ ಸಾಕಷ್ಟು ಪ್ರಫುಲ್ಲಕರ ವ್ಯಕ್ತಿತ್ವ ನಿಮ್ಮದಾಗಲಿದೆ. ಹೀಗಾಗಿ ಇಲ್ಲಿ ನೀವು ಕೈಗೊಳ್ಳುವ ಕಾರ್ಯಗಳು ಸರಾಗವಾಗಿ ನಡೆದುಕೊಂಡು ಹೋಗಲಿವೆ.
ಆ ಯಾವ ಕಾರ್ಯಗಳಲ್ಲಿ ನಿಮಗೆ ನಷ್ಟದ ಸ್ಥಿತಿಗಳು ಎದುರಾಗಿದ್ದವೋ ಅಲ್ಲಿ ಈಗ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ಹೀಗಾಗಿ ಗುರುದೇವನ ಈ ಗೋಚಾರಾವಧಿಯಲ್ಲಿ ನೀವು ಖಂಡಿತ ಹೊಸ ಕಾರ್ಯಾರಂಭಕ್ಕೂ ಮುಂದಾಗಬಹುದಾಗಿದೆ. ಇಲ್ಲಿ ಪ್ರಬಲ ಗುರುದೇವನು ನಿಮಗೆ ಖಂಡಿತ ಚಾಣಾಕ್ಷತವನ್ನ ಕರುಣಿಸಲಿದ್ದಾನೆ. ಹೀಗಾಗಿ ಇಲ್ಲಿ ನಿಮ್ಮ ವ್ಯವಹಾರ ಜ್ಞಾನದಲ್ಲಿಯೂ ವೃದ್ಧಿ ಉಂಟಾಗಲಿದ್ದು, ಇಲ್ಲಿ ಯಾವಾಗ ಯಾವ ಕಾರ್ಯಗಳು ಮಾಡುವುದು ಲಾಭಕರ ಅನ್ನೋ ವಿಷಯದ ಕುರಿತಾಗಿ ಸ್ಪಷ್ಟತೆ ಲಭಿಸಲಿದೆ. ಜೊತೆಗೆ ಇಲ್ಲಿ ನಿಮ್ಮಲ್ಲಿ ಚಾಣಾಕ್ಷತನದ ವೃದ್ಧಿಯೂ ಉಂಟಾಗಲಿದ್ದು, ಇದರಿಂದಾಗಿ ಇಲ್ಲಿ ನೀವು ಗ್ರಾಹಕರನ್ನ ಸೆಳೆಯುವಲ್ಲಿಯೂ ಸಫಲತೆಯನ್ನು ಪಡೆಯಲಿದ್ದೀರಿ. ಇಲ್ಲಿ ಹೂಡಿಕೆಗೂ ಸಮಯ ಸೂಕ್ತವಾಗಿರಲಿದೆಯಾದರೂ ಹೂಡಿಕೆಗೂ ಮುನ್ನ ಕ್ಷೇತ್ರ ಪರಿಣಿತರ ಸಲಹೆಯ ಮೇರೆಗೆ ಮುಂದುವರೆಯುವುದು ಕೂಡ ಉತ್ತಮವಾಗಿರಲಿದೆ. ಇಲ್ಲಿ ನಿಮ್ಮ ಪರಾಕ್ರಮ, ಜೋಶ್ ಮತ್ತು ಉತ್ಸಾಹದಲ್ಲಿಯೂ ಸಾಕಷ್ಟು ವೃದ್ಧಿಯಾಗಲಿದ್ದು, ಆತ್ಮವಿಶ್ವಾಸದ ಸ್ತರದಲ್ಲಿಯೂ ಹೆಚ್ಚಳ ಉಂಟಾಗಲಿದೆ. ಹೀಗಾಗಿ ಈ ಅವಧಿಯಲ್ಲಿ ನೌಕರಿ ಮಾಡುವ ಮೇಷರಾಶಿಯ ಜಾತಕದವರು ಕೂಡ ಸಾಕಷ್ಟು ಸಕ್ರಿಯರಾಗಿ ಕಂಡುಬರುವುದರೊಂದಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವೇಗವನ್ನ ಪಡೆದುಕೊಳ್ಳಲಿದ್ದಾರೆ. ಇಲ್ಲಿ ನಿಮ್ಮ ಜವಾಬ್ದಾರಿಗನುಗುಣವಾಗಿ ನೀವು ನಡೆದುಕೊಳ್ಳಲಿದ್ದು, ಹೀಗಾಗಿ ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಸಹೋದ್ಯೋಗಗಳ ಪ್ರಶಂಸೆಗೂ ನೀವು ಪಾತ್ರರಾಗಲಿದ್ದೀರಿ. ಈ ವಿಶೇಷ ಅವಧಿಯಲ್ಲಿ ನಿಮಗೆ ಸಣ್ಣ ಸಣ್ಣ ಯಾತ್ರೆಗಳಿಂದಾಗಿಯೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ಹಾಗೆ ಈ ಯಾತ್ರೆಗಳು ಖಂಡಿತ ನಿರ್ವಿಘ್ನವಾಗಿ ನೆರವೇರಲಿವೆ. ಜೊತೆಗೆ ಇಲ್ಲಿ ನಿಮಗೆ ಧರ್ಮ ಕರ್ಮಗಳ ಪ್ರತಿ ಆಸಕ್ತಿಯೂ ಹೆಚ್ಚಾಗಲಿದ್ದು, ಧಾರ್ಮಿಕ ಗತಿವಿಧಿಗಳಲ್ಲಿ ನೀವು ಮುಂದೆ ಇರುವಂತೆಯೂ ಕಂಡುಬರಲಿದ್ದೀರಿ. ಹಾಗೆ ಇಲ್ಲಿ ನಿಮಗೆ ದಾನ ಪುಣ್ಯದಲ್ಲಿ ವಿಶ್ವಾಸ ಮೂಡಲಿದ್ದು, ಧಾರ್ಮಿಕ ಯಾತ್ರೆಗಳನ್ನು ಸಹ ಕೈಗೊಳ್ಳಬಹುದಾದ ಯೋಗವಿರಲಿದೆ. ಗುರುದೇವನ ಪ್ರಥಮ ಭಾವದ ಗೋಚರಾವಧಿಯಲ್ಲಿ ನಿಮಗೆ ಸಂತಾನದ ಕಡೆಯಿಂದಲೂ ವಿಶೇಷ ಪ್ರಗತಿ ಕಂಡುಬರಲಿದೆ. ಇಲ್ಲಿ ನಿಮಗೆ ಸಂತಾನ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ. ವಿಶೇಷವಾಗಿ ಇಲ್ಲಿ ಯಾರು ಸಂತಾನ ಪ್ರಾಪ್ತಿಗಾಗಿ ಎದುರು ನೋಡುತ್ತಲಿದ್ದಾರೋ ಅವರಿಗೆ ಈ ಅವಧಿಯಲ್ಲಿಯೇ ಶುಭ ಮುನ್ಸೂಚನೆ ಲಭಿಸಬಹುದಾಗಿದೆ. ಇಲ್ಲಿ ನಿಮಗೆ ಸಹೋದರ ಸಹೋದರಿಯ ಸುಖದ ಪ್ರಾಪ್ತಿಯೂ ಉಂಟಾಗಲಿದೆ. ಹಾಗೆ ಅವರ ಉನ್ನತಿಯೂ ನಿಮ್ಮಲ್ಲಿ ಸಂತಸವನ್ನ ಸಹ ಉಂಟು ಮಾಡಲಿದೆ. ಜೊತೆಗೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಉಂಟಾಗಲಿದ್ದು, ಪರಿವಾರದಲ್ಲಿಯೂ ಸಕಾರಾತ್ಮಕ ವಾತಾವರಣ ಕಂಡುಬರುವುದರೊಂದಿಗೆ ಪರಿಜನರೊಂದಿಗಿನ ಸಂಬಂಧವೂ ಕೂಡ ಸಾಕಷ್ಟು ಸದೃಢವಾಗಿರಲಿವೆ. ಇನ್ನು ಗುರು ಬೃಹಸ್ಪತಿ ದೇವನು ಜ್ಞಾನದ ಶಿಕ್ಷಣದ ಕಾರಕ ಗ್ರಹನೂ ಕೂಡ ಆಗಿದ್ದು, ಈ ಗೋಚರಾವಧಿಯಲ್ಲಿ ವಿದ್ಯಾರ್ಥಿ ಜಾತಕದವರಲ್ಲಿಯೂ ಜ್ಞಾನದ ಬೆಳಕನ್ನು ಪರಿಸಲಿದ್ದಾನೆ. ಹೀಗಾಗಿ ಏಪ್ರಿಲ್ ತಿಂಗಳಿನಾದ್ಯಂತ ವಿದ್ಯಾರ್ಥಿ ಜಾತಕದವರ ಪಾಲಿಗೆ ಮಹೋನ್ನತ ಸಮಯವೆಂದೇ ಹೇಳಬಹುದಾಗಿದೆ. ಜೊತೆಗೆ ಇಲ್ಲಿ ಭೂಮಿ ಅಥವಾ ವಾಹನ ಸಂಬಂಧಿ ಇಚ್ಛೆಯ ಪೂರ್ತಿಯೂ ಕೂಡ ಉಂಟಾಗಬಹುದಾಗಿದ್ದು, ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸಂತಸದ ವಾತಾವರಣ ಕಂಡುಬರಲಿದೆ. ಇಲ್ಲಿ ಈ ವಿಶೇಷ ಅವಧಿಯಲ್ಲಿ ಗುರು ಬೃಹಸ್ಪತಿ ದೇವನ ಕೃಪೆ ನಿಮ್ಮ ಮೇಲೆ ಖಂಡಿತ ಇರಲಿದ್ದು, ಇಲ್ಲಿ ಕಳೆದು ಹೋಗಿದ್ದ ಸಂಬಂಧಗಳು ಕೂಡ ಮತ್ತೆ ನಿಮ್ಮೊಂದಿಗೆ ಬೆಸೆದುಕೊಳ್ಳಿವೆ. ಹೀಗಾಗಿ ಈ ಸಮಯವು ಮೇಷರಾಶಿಯ ಜಾತಕದವರ ಪಾಲಿಗೆ ಸಾಕಷ್ಟು ಹರ್ಷದಾಯಕ ಸಮಯವಾಗಿ ಸಾಬೀತಾಗಲಿದೆ. ಒಟ್ಟಾರೆಯಾಗಿ ಇಲ್ಲಿ ಈ ಸಮಯ ನಿಮ್ಮ ಪಾಲಿಗೆ ಅತ್ಯಧಿಕ ಶುಭಕರವಾಗಿ ಸಾಬೀತಾಗಲಿದ್ದು, ಹೀಗಾಗಿ ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ಇನ್ನು ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ, ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಗುರುವಾರದ ದಿನದಂದು ಬಾಳೆಯ ಗಿಡಕ್ಕೆ ಜಲ ಸಮರ್ಪಿಸುವುದು, ಹಣೆಯ ಮೇಲೆ ಕೇಸರಿಯ ತಿಲಕವಿಟ್ಟುಕೊಳ್ಳುವುದು ಹಾಗೆ ಬಾಳೆಯ ಹಣ್ಣುಗಳನ್ನು ದಾನವಾಗಿ ನೀಡುವುದು ಮಾಡಬೇಕಿದ್ದು, ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಅಲ್ಪ ಸ್ವಲ್ಪ ಸಮಸ್ಯೆಗಳೆಲ್ಲವೂ ದೂರಗೊಳ್ಳಲಿವೆ. ವೀಕ್ಷಕರೇ, ವರ್ಷ 2024ರ ಏಪ್ರಿಲ್ ತಿಂಗಳಿನಲ್ಲಿ ಗುರು ಗ್ರಹದ ವಿಶೇಷ ಗೋಚರ ಹೇಗಿರಲಿದೆ? ಜೊತೆಗೆ ಈ ಗೋಚರ ಪ್ರಭಾವಗಳು ಇಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.